ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಬನ್ನಿ, ತುಲಾ ರಾಶಿಯವರಿಗೆ ಬರುವಂತ 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ಏನು ಒಂದು ಲವ್ ರೀಡಿಂಗ್ ಬರ್ತಾ ಇದೆ, ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ, ಅವರ ಭಾವನೆ, ಅವರ ಒಂದು ಪಾರ್ಟ್ನರ್ ಭಾವನೆ ಯಾವ ರೀತಿ ಇರುತ್ತೆ, ಅವರ ಒಂದು ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡೋಣ. ಮತ್ತೆ ಯೂನಿವರ್ಸ್ ಇಂದ ಗೈಡೆನ್ಸ್ ಕೂಡ ಏನಿದೆ ಅಂತ ನಾವು ಚೆಕ್ ಮಾಡೋಣ. ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್ ಮತ್ತೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ರೀಡಿಂಗ್ ಜನರಲ್ ಆಗಿರುತ್ತೆ, ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದ್ರೆ ನಿಮ್ಗೆ ರೀಡಿಂಗು ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ತುಲಾ ಅವರಿಗೆ ಏನು ಬರ್ತಾ ಇದೆ ಒಂದ್ಸಾರಿ ಚೆಕ್ ಮಾಡೋಣ. ಓಕೆ, ಸೊ ಕರೆಂಟ್ ನಿಮ್ಮ ಸಿಚುವೇಶನ್ ಏನಿದೆ ಅಂತಂದ್ರೆ, ನೀವು ನಿಮ್ಮ ಭಾವನೆಗಳು ಕಂಪ್ಲೀಟ್ ಆಗಿರುವಂತದ್ದು ಸಿಚುವೇಶನ್ ಆ ರೀತಿ ಇದೆ. ತುಂಬಾನೇ ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಹಾರ್ಮನಿ ಇದೆ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇದೆ, ಮತ್ತೆ ಮಟೀರಿಯಲಿಸ್ಟಿಕ್ ವೈಸ್ ಎಲ್ಲಾನು ಫುಲ್ಫಿಲ್ಮೆಂಟ್ ನಿಮ್ಗೆ ತೋರಿಸ್ತಾ ಇದೆ. ನಿಮ್ಗೆ ಫೆಮಿನೈನ್ ಒಂದು, ಅಂದ್ರೆ ಯಾರಾದ್ರೂ ಫೀಮೇಲ್ ಇನ್ಫ್ಲುಯೆನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಹಾಗೆ ಇಲ್ಲಿ ನಿಮ್ಮ ಫೀಲಿಂಗ್ಸ್ ನೋಡ್ತಾ ಇದ್ರೆ, ನಿಮ್ಮ ಒಂದು ಲವ್ ಒನ್ಸ್ ಬಗ್ಗೆ ನಿಮ್ಮ ಒಂದು ಫೀಲಿಂಗ್ಸ್ ನ ನೋಡ್ತಾ ಇದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಹೊಸ ವ್ಯಕ್ತಿಗಳು ಎಂಟ್ರಿ ಆಗುವಂತ ಚಾನ್ಸ್ ಇದೆ. ನೀವು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ನೀವು ಮುಂದೆ ವಿಚಾರ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ ಬಗ್ಗೆ ನೀವು ತುಂಬಾ ಸೀರಿಯಸ್ ಆಗಿದ್ದೀರಾ. ಓಕೆ, ಹಾಗೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಅವರು ನಿಮ್ಮ ಪಾರ್ಟ್ನರ್ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಸೊ ಇಲ್ಲಿ ಅವರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಪಾರ್ಟ್ನರ್. ಮತ್ತೆ ಅವರು ಕರೆಕ್ಟ್ ಆಗಿರುವಂತದ್ದಕ್ಕೆ ಸಪೋರ್ಟ್ ಮಾಡೋದು. ಸಪೋರ್ಟಿವ್ ಅಂತಂದ್ರೆ ನೋಡಿ, ನೀವು ಕರೆಕ್ಟ್ ಆಗಿರುವಂತ ಕೆಲಸ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅಂದ್ರೆ ಅವ್ರ ಭಾವನೆಗಳ ಆ ರೀತಿ ಇದೆ. ಯಾವ್ದು ಕರೆಕ್ಟ್ ಇದೆ ಅದನ್ನ ಕರೆಕ್ಟ್ ಅಂತ ಹೇಳ್ತಾರೆ, ಯಾವ್ದು ತಪ್ಪಿದೆ ಅದನ್ನ ತಪ್ಪಂತ ಹೇಳ್ತಾರೆ. ಮತ್ತೆ ಈಗೋಸ್ಟಿಕ್, ಅವ್ರ ಮುಂದೆ ನಾವು ಯಾವುದೇ ರೀತಿ ಈಗೋಸ್ಟಿಕ್ ಆಗಿರಬಾರ್ದು, ಅಗ್ರೆಷನ್ ಇರಬಾರ್ದು. ಓಕೆ, ಆ ರೀತಿ ಭಾವನೆಗಳು ಅವ್ರದ್ದಿದೆ. ಯಾವ್ದು ಕರೆಕ್ಟ್ ಇದೆ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಇನ್ನು ನಾವು ನೋಡ್ತಾ ಇದ್ರೆ, ಮತ್ತೆ ಅವರ ಒಂದು ಏನು ತೊಂದರೆಗಳು ಏನಾದ್ರೂ ಬರುತ್ತಾ ಅಂತ ನಾವಿಲ್ಲಿ ಚೆಕ್ ಮಾಡೋಣ. ತೊಂದರೆಗಳು ಅಂತಂದ್ರೆ ಅಷ್ಟೇನು ಎಮೋಷನಲಿ ಫುಲ್ಫಿಲ್ಮೆಂಟ್ ಏನು ಕಾಣ್ತಾ ಇಲ್ಲ ನನಗೆ. ಎಮೋಷನಲಿ ಫುಲ್ಫಿಲ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವರಲ್ಲಿ ಏನಾದ್ರೂ ಲೈಕ್ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ನೀವು ಅವ್ರ ಜೊತೆಗೆ ಒಂದು ಟ್ರಿಪ್ ಕೂಡ ಮಾಡ್ತಾ ಇಲ್ಲ, ಒಂದು ಪಿಕ್ನಿಕ್ ಕೂಡ ಮಾಡ್ತಾ ಇಲ್ಲ, ಅವ್ರನ್ನ ಎಲ್ಲೂ ನೀವು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಈ ರೀತಿ ಎಲ್ಲ ಭಾವನೆಗಳು ಬರುವಂತ ಚಾನ್ಸ್ ಇದೆ. ಫುಲ್ಫಿಲ್ಮೆಂಟ್, ಆ ಒಂದು ಫುಲ್ಫಿಲ್ಮೆಂಟ್ನೆಸ್ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನು ಬರುವಂತ ಫ್ಯೂಚರ್ ಅಲ್ಲಿ ಅವರು ಏನಾಗ್ತಾರೆ, ಈ ರಿಲೇಶನ್ಶಿಪ್ ಅನ್ನ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ. ಅವ್ರಿಗೆ ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ ರಿಲೇಶನ್ಶಿಪ್ ಬಗ್ಗೆ. ನಾನು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ಆದ್ರೂ ಕೂಡ, ಅಥವಾ ಇಬ್ಬರಿಗೂ ಕೂಡ ಆ ಭಾವನೆ ಬರುವಂತ ಚಾನ್ಸ್ ಇದೆ. ಇದು ಒಬ್ಬರಿಗೆ ಮಾತ್ರ ಅಲ್ಲ, ಇಬ್ಬರಿಗೂ ಕೂಡ ಆ ಭಾವನೆ ಬರುತ್ತೆ. ನೀವು ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರ್ಬೋದು, ಅಥವಾ ಅವ್ರು ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಇರ್ಬೋದು. ಇಬ್ರಿಗೊಬ್ರು ಟೈಮ್ ನಿಮ್ಗೆ ಸಿಗ್ತಾ ಇಲ್ಲ.
ನೀವು ಎಲ್ಲೋ ಒಂದ್ ಕಡೆ ನೀವು ಬ್ಯುಸಿ ಆಗಿದ್ದೀರಾ, ಅವ್ರು ಎಲ್ಲೋ ಒಂದ್ ಕಡೆ ಅವ್ರು ಬ್ಯುಸಿ ಆಗಿದ್ದಾರೆ. ಎಲ್ಲೋ ಹೊರಗೆ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನುವಂಥದ್ದು ಬರ್ತಾ ಇಲ್ಲ. ಸೊ ಅದೇನಾಗುತ್ತೆ, ಇಬ್ರಿಗೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ತಗೊಂಡ್ ಬರುತ್ತೆ. ಓಕೆ, ಎಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ, ನಿಮ್ಮಲ್ಲೇನೆ ನೀವು 108 ವಿಚಾರಗಳನ್ನ ಮಾಡ್ತೀರಾ. ಹಾಗಿದ್ರೆ ಗೈಡಿಯನ್ಸ್ ಏನ್ ಬರ್ತಾ ಇದೆ? ಬಂದಿರುವಂತದ್ದು ಒಂದು ಏನ್ ನಿಮ್ಗೆ ರಿಲೇಶನ್ಶಿಪ್ ಇದೆ, ಅದನ್ನ ನೀವು ತುಂಬಾ ಚೆನ್ನಾಗಿ ಕಾಯ್ಕೊಂಡು ಹೋಗ್ಬೇಕು. ಅದರಲ್ಲಿ ಸ್ಟೆಬಿಲಿಟಿ ಬರ್ಬೇಕಂತಂದ್ರೆ ಅದಕ್ಕೆ ನೀವು ಟೈಮ್ ಕೊಡ್ಬೇಕು, ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಅಂದ್ರೆ ಒಂದು ಹಾರ್ಮನಿ ಕ್ರಿಯೇಟ್ ಆಗುತ್ತೆ. ಓಕೆ, ಇರದೇ ಇರೋದನ್ನ ನಾವು ಹುಡುಕೊಂಡು ಹೋಗೋದ್ರಕ್ಕಿಂತ ಯಾವ್ದು ಇದೆ ಅದನ್ನ ಸಂಭಾಳಿಸ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸಿಚುವೇಶನ್ ಏನೇ ಬರ್ಬೋದು, ಯೂನಿವರ್ಸ್ ಇಂದ ಗೈಡೆನ್ಸ್ ಬರ್ತಾ ಇರೋವಂಥದ್ದು, ಕಾಯ್ಕೊಂಡು ಹೋಗಿ ರಿಲೇಶನ್ಶಿಪ್ ಅನ್ನ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ಎಷ್ಟು ರೆಸನೇಟ್ ಆಗುತ್ತೆ ನೋಡಿ, ಚೆಕ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಾರ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.